ಒಂದಿನ ನನ್ನ ಕಣ್ಣ ನೀರು ಹೋಗಲ್ಲ ದಿವ್ಸ ಇಲ್ಲ. ನಿಮ್ ಮನೆಯವ್ರ ನೆನ್ಸ್ಕೊಂಡು ತೊರ್ವಿಗ್ ಹೋಗಿವಿ, ಮಗನ್ ಜೋಡಿ ಊಟ ಮಾಡ್ಯಾರ, ಎಲ್ಲಾ ಮಾಡ್ಯಾರ. ನೈಟ್ ಮಲ್ಕೊಂಡಿವಿ. ನನ್ಗೆ ಕೆಮ್ಮು ಬಂದ್ರೆ ಒಂದ್ ಸ್ವಲ್ಪ ನನ್ಗೆ ಔಷಧ ಕೊಟ್ಟಾರ ಅವ್ರು. ಅವಾಗೆ ಔಷಧ ನಿಮಗೂ ಕೊಟ್ಟಾರ? ಕೊಟ್ಟು ಒಂದ್ ಸಕ್ರಿ ಕೊಟ್ರು, ಇದನ್ನ ಇಟ್ಕೋ ಅಂತ ಹೇಳಿ. ರಾತ್ರಿ ಮಲ್ಕೊಂಡಾರ. ಬೆಳಗ್ಗೆ ಮುಂಜಾನೆ 3, 3:15 ಆಗಿತ್ತು. ಒಂದ್ ಸ್ವಲ್ಪ ಕೈ ಬಿತ್ತು. ನೋಡೋದ್ರೊಳಗ ಒಂದ್ ಸ್ವಲ್ಪ ಬಾಯಿ ರಕ್ತ, ನಾಲ್ಗಿ ಕಚ್ಚಿತ್ತು ಅಷ್ಟೇ. ಕ್ರಿಕೆಟ್ ನೋಡ್ಯಾರ. ಕ್ರಿಕೆಟ್ ಹುಚ್ಚ ಭಯಂಕರ. ಕ್ರಿಕೆಟ್ ನ್ಯೂಸ್ ಎಲ್ಲಾರು ಯಾರು ಹೋದ್ರು ಸಹಿತ ಎಷ್ಟು ಮರ್ಯಾದೆಯಿಂದ. ಈಗ ಅವ್ರು ಇಲ್ಲ, ಆದ್ರ ನನ್ ನೋಡಿದ್ನು ಅವ್ರ ಹೆಸರು ತೆಗೆದ್ ನನಗ್ ಮರ್ಯಾದೆ ಕೊಟ್ಟು ಬಾಳ ಚಂದ. ಅಲ್ಲ, ಇಷ್ಟು ವರ್ಷ ಆದ್ರೂ ಮಾಮಾರ ಹೆಸರು ಎತ್ತಿದ ತಕ್ಷಣ ಅಳುವಂತಲ್ಲ, ಅಷ್ಟು ಇಷ್ಟು ಇದು ಅದ ಆತ್ಮದಿಂದ ಬರ್ತದೆ. ಅದು ಅದ್ರ ಒಮ್ಮಿಂದೊಮ್ಮೆ ಹೋದ್ರೇನ್ರಿ? ಒಮ್ಮೆ ಇಲ್ಲ, ಏನು ಜಡ್ಡಿಲ್ಲ, ಏನಿಲ್ಲ, ಆರಾಮಿದ್ರೆ ಎಕ್ದಮ್ಮ. ಹೋಗಿ ತೊರ್ವಿಗ್ ಹೋಗಿವಿ, ಮಗನ್ ಜೋಡಿ ಊಟ ಮಾಡ್ಯಾರ, ಎಲ್ಲಾ ಮಾಡ್ಯಾರ. ನೈಟ್ ಮಲ್ಕೊಂಡಿವಿ. ನನ್ಗೆ ಕೆಮ್ಮು ಬಂದ್ರೆ ಒಂದ್ ಸ್ವಲ್ಪ ನನ್ಗೆ ಔಷಧ ಕೊಟ್ಟಾರ ಅವ್ರು. ಅವಾಗೆ ಔಷಧ ನಿಮಗೂ ಕೊಟ್ಟಾರ? ಕೊಟ್ಟು ಒಂದ್ ಸಕ್ರಿ ಕೊಟ್ರು, ಇದನ್ನ ಇಟ್ಕೋ ಅಂತ ಹೇಳಿ. ರಾತ್ರಿ ಮಲ್ಕೊಂಡಾರ. ಬೆಳಗ್ಗೆ ಮುಂಜಾನೆ 3, 3:15 ಆಗಿತ್ತು. ಒಂದ್ ಸ್ವಲ್ಪ ಕೈ ಬಿತ್ತು. ನೋಡೋದ್ರೊಳಗ ಒಂದ್ ಸ್ವಲ್ಪ ಬಾಯಿ ರಕ್ತ, ನಾಲ್ಗಿ ಕಚ್ಚಿತ್ತು ಅಷ್ಟೇ. ಮತ್ತೊಂದೇನಿಲ್ಲ, ಔಷಧ ಕೊಟ್ಟ ಅವರೇ ಹೋಗ್ಬಿಟ್ರು. ಏನು ಇಲ್ಲ. ಅದ್ರಿಂದ ನಿಮಗ ಅಷ್ಟು ಫೀಲ್ ಆಗ್ತದ. ಅದ್ರ ಒತ್ತಿಟ್ಕೋತೀನಿ. ಆದ್ರೆ ನಿಮ್ಮಷ್ಟು ಒತ್ತಿಟ್ಕೊಳ್ಳೋರು ಇಲ್ಲಿ ನೋಡಿಲ್ಲ. ಏನ್ ಯಾರಿಗೂ ತೋರಿಸ್ಕೊಡ್ಬಾರ್ದು ಅಂತ ನುಂಗುತ್ತಿರ್ಲಿಲ್ಲ. ಅದು ಬಹಳ ಇಷ್ಟ ಆಗ್ತದ. ಎಲ್ಲ ನಮ್ಮಿಂದ ತ್ರಾಸ ಬೇಡ, ಎಲ್ಲಾರ್ಗು ಮಕ್ಕಳಿಗೂ ತ್ರಾಸ ಆಗ್ತದ. ಅವ್ರಿಗೂ ಅಷ್ಟು ಗುಣ ಹೇಳ್ರಿ. ಅವಾಗಾದ್ರೂ ನೀವು ಯಾರ ಮುಂದನು ಏನೂ ಹೇಳ್ಕೊಳಂಗಿಲ್ಲ. ಏನ್ ಹೇಳೋದದ? ಇವ್ರದೇ ಹೆಚ್ಚಿಗೆ ಇದ್ದೇ ಇರ್ತದ. ಒಂದಿನ ನನ್ನ ಕಣ್ಣ ನೀರು ಹೋಗಲ್ಲ ದಿವ್ಸ ಇಲ್ಲ. ನಿಮ್ ಮನೆಯವ್ರ ನೆನ್ಸ್ಕೊಂಡು ಅಲ್ಲಿ ಇಷ್ಟು ವರ್ಷ ಇದ್ದೀರಿ, ಮತ್ತೆ ಸಂಸಾರ ಮಾಡಿರಿ. ಒಂದ್ ದಿವಸ ಅವ್ರು ಬಿಟ್ಟಿರ್ತಿದ್ದಿಲ್ಲ. ಇದು ಮಾಡ್ತಿ ಏನೋ ಈ ಮನಿಗ್ ಬಂದ್ರು. ಈಗ ನಾ ಮಕ್ಕಳ ಹತ್ತೆಲ್ಲ ಇರ್ತೀನಿ, ಮಗನ ಹತ್ತೆಲೆ, ಆ ಮಗನ ಹತ್ತೆಲೆ. ಇಲ್ಲಿ ಬಂದಾಗ ಏಕಾದಶಿ ಬರ್ತೀನಿ, ಎಲ್ಲಾ ಇದು ಮಾಡ. ಏನೋ ಇಲ್ಲಿ ಒಂದು ಇದ್ದದ್ದು ನಮ್ಗೊಂದು ಅಟ್ರಾಕ್ಷನ್ ಇರ್ತದ. ಇಲ್ಲಿ ಅವ್ರಿದಾರ ಏನೋ, ಪಡ್ಸಲಾಗಿದ್ದಾರೋ ಏನೋ, ನೋಡ್ತಾರೇನೋ. ಮಕ್ಕಳ ಜೋಡಿ ಊಟ ಮಾಡ್ಯಾರ. ನನಗ ಮುಂಜಾನೆ ಹೋಗೋ ಮುಂದ ನೀ ಪಲ್ಯ, ಭಕ್ರಿ, ಬದ್ನಿಕಾಯಿ ಪಲ್ಯ ಮಾಡು, ಗಜ್ರಿ ಚಟ್ನಿ ಮಾಡು ಅಂತ ಊಟ ಮಾಡಿ ಹೋಗ್ಯಾರ. ಕ್ರಿಕೆಟ್ ನೋಡ್ಯಾರ. ಕ್ರಿಕೆಟ್ ಹುಚ್ಚ ಭಯಂಕರ. ಕ್ರಿಕೆಟ್ ನ್ಯೂಸ್ ಭಯಂಕರ. ಅವ್ರಿಗೆ ಯಾವತ್ತಷ್ಟು ಇಡೀ ದಿನ ನೋಡ್ಯಾರ ಕ್ರಿಕೆಟ್. ಮಕ್ಕಳ 2ನೇ ಮಗನ್ ಜೋಡಿ ಊಟ ಮಾಡ್ಯಾರ, ಎಲ್ಲ ಮಾಡ್ಯಾರ. ಏನ್ ನೋಡ. ಆದ್ರೆ ನಿಮ್ ಸ್ಪಿರಿಟ್ ಹೆಂಗಂದ್ರ ಮಮ್ಮಿ, ಈಗನು ಏನೆಲ್ಲಾ ವೆರೈಟಿ ಏನಾರ ಒಂದ್ ಮಾಡ್ತಿರ್ತೀವಿ. ಹಿಂಗಲ್ಲ, ನನಗ ಅದ್ರೊಳಗ ಟೈಮ್ ತೆಗಿಬೇಕು. ಅಲ್ಲ, ಈಗ ಸುಮ್ನೆ ಕೂಡ್ಬೇಕು, ನನಗ್ ವಯಸ್ಸಾಗ್ಯದ, ನನಗೆ ಆಗಂಗಿಲ್ಲ ಕೆಲಸ ಮಾಡೋದು, ಒಂದ್ ಕಡೆ ಕೂಡ್ಬೇಕು ಅಂತ ಅನ್ಸಂಗೇ ಇಲ್ಲ ನಿಮ್ಗೆ? ಕೆಲವೊಂದ್ ದಿವ್ಸ ಒಳಗ್ ಕೂತು ಏನಾಯ್ತು, ಕಾಲ್ ಹೋಗ್ತಿತ್ತಲ್ಲ, ಕಾಲ್ ನಡಿಲಿಕ್ಕೆ ತ್ರಾಸ ಆತು. ಆಮೇಲೆ ನನ್ನಿಂದ 2ನೇದವ್ರಿಗೆ ತ್ರಾಸ ಬೇಡ ಅನ್ನೋದು. ಕೆಲಸ ಇಷ್ಟೇ ಮಾಡ್ಕೊಂಡೇ ಮಾಡ್ಕೋತೀವಿ. ಒಟ್ಟೆ ಖಾಲಿ ಕೂತಿಲ್ಲ. ಅಲ್ಲಾದ್ರೂ ಸಹಿತ ಏನಾರ ದಿನ ಒಂದ್ ಶಾವ್ಗಿ ಮಾಡೋದು, ಹಪ್ಪಳ ಮಾಡೋದು, ಏನಾರ ಅಂದ್ರೆ ಸೇರ್ತದೆ ನನಗೆ. ಅಲ್ಲಿ ಎಷ್ಟೆಷ್ಟು ವೆರೈಟಿ ಹಪ್ಪಳಗಳನ್ನ ಮಾಡ್ತೀರಿ ಅಂತ ನಾನು ನೋಡಿರ್ತೀನಲ್ಲ. ಎಲ್ಲಾನು ಅದು ಮಾಡ್ದೆ, ಇದು ಮಾಡ್ದೆ. ಸಂಡಿಗೆ ಹಾಕ್ತೀನಿ, ಶಾವ್ಗಿ ಸಂಡಿಗೆ, ಹಪ್ಪಳ, ಉದ್ದಿನ ಹಪ್ಪಳ, ಆಮೇಲೆ ಕಾಯಿ ಸಂಡಿಗೆ, ಎಲ್ಲಾನು ವೆರೈಟಿ ಮಾಡ್ತೀನಿ. ಎಲ್ಲಾ ಟೈಪ್ ಚಟ್ನಿ ಮಾಡ್ತೀನಿ. ಆಮೇಲೆ ಈಗ ಲಿಂಬೆ ಹಣ್ಣು, ಉಪ್ಪಿನಕಾಯಿ ಹಾಕ್ತಾರ. ಅದ್ರದ್ದು ನಾ ಸೊಟ್ಟಿ ಒಗ್ಯೋದಿಲ್ಲ, ಅದ್ರದ್ದು ಚಟ್ನಿ ಮಾಡ್ತೀನಿ. ಲಿಂಬಿಗ ಸೊಟ್ಟಿ ತೆಗೆದು ಎಲ್ಲ ಬೀಜ ತೆಗೆದು ಮಾಡಿ, ಲಿಂಬೆ ಹಣ್ಣು ಹಿಂಡಿ, ಅದಕ್ಕ ಬೆಲ್ಲ ಎಲ್ಲ ಕೂಡಿಸಿ ಮಿಕ್ಸರ್ ಮಾಡ್ಕೊಂಡು ನೀವ್ 1 ವರ್ಷ ಇಟ್ರು ಏನೂ ಆಗಲ್ಲ. ಅದ್ರ ಹುಡುಗರ್ಗೆನು ಎಲ್ಲ ಬಿಸಿಲು ಚುಂದ ಅಂತ ಮಾಡ್ತೀನಿ. ಬಿಸಿಲಿಗೆ ಎರ್ದು ಎಷ್ಟಿರ್ತದ ಅಷ್ಟ ಸಕ್ರಿ ಹಾಕೋದು, ಹಾಕಿ ಬಿಸಿಲಿಗೆ ಇಟ್ಟು 8 ದಿನ ಇಟ್ಟ ನೀವ್ 2 ವರ್ಷ ಇಟ್ರು ಏನೂ ಆಗೋದಿಲ್ಲ. ನಮಗ್ ಬರಂಗಿಲ್ಲ. ಎಲ್ಲ ಬರ್ತದ, ನೋಡ್ ತಾವೇ ಬರ್ತಾವ. ಒಮ್ಗಿಲೆ ಯಾರು ಹುಟ್ಟಿದವರು ಒಮ್ಮೆಲೆ ನಾವೇನಂತೀವಿ, ನಮ್ಮನ್ನ ನೋಡಿ ನೀವು ಕಲಿಬೇಕು. ಪೂಜೆ ಪುನಸ್ಕಾರ ಅವಾಗೆಲ್ಲ ಅದಿ ಗೌರಿ ಕೂಡ್ಸುದು ನನಗ್ ದೇವ್ರದ ಸೇರ್ತದ. ಅದ್ರ ಜೋಡಿ ನೀವೇ ಮಾಡ್ಕೊಂಡ್ ಬಂದಿರೇನ್ರಿ ಅದಕ್ಕೆ ಗೌರಿ ಕೂಡ್ಸುದು? ಹೌದಾ? ಇಲ್ಲ ಅತ್ತೆಯವರಿಂದಿಲ್ಲ. ಇಲ್ಲಿ ಎಲ್ಲಾರು ಇಲ್ಲೊಬ್ಬರ ಮನೆ ಒಳಗ್ ಮೊದ್ಲು ಕೂಡಿಸ್ತಿದ್ರ, ಬೆಡ್ದೂರ್ ಅಂತೇಳಿ. ಅವ್ರು ಹೋದ್ಮೇಲೆ ನಾವು ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿವಲ್ಲ, ಅವಾಗ ಒಂದ್ 15-16 ವರ್ಷ ಆಯ್ತು. ನಾವೇ ಸ್ಟಾರ್ಟ್
ಎಷ್ಟ್ ಜನ ಕೂಡ್ತಿರ್ ಏನ್ ಅಧಿಕದಾಗ ಒಂದ್ 30-35 ಜನ ಕೂಡಿರ್ತೀವಿ. ಮೊದ್ಲೆಲ್ಲ 60-70 ತನ ಗುಡಿ ಒಳಗ ಆಗ್ತಿತ್ತು, ಅಲ್ಲೇ ಕೂಡಿಸ್ತಿದ್ವಿ. ಇವಾಗ ಕರೋನಾ ಬಂದ ಕೂಡ್ಲೆ ಮನೆ ನಮ್ಮ ಮನೆಯವ್ರಿಗೂ ಸೇರ್ತಿತ್ತು. ಹಂಗ ಯಾರಿಗೂ ಬೇಡ, ಯಾರು ಬಂದ್ರು ಎಲ್ಲಾರ್ಗು ಬರ್ರಿ, ಮಾಸ್ಕ್ ಹಾಕೊಂಡ್ ಬರ್ರಿ, ನಾವು ವಯಸ್ಸಾದವ್ರು, ನಿಮ್ಗೂ ತ್ರಾಸ್ ಬೇಡ ಅಂದೆ. ಯಾರಿಗೂ ಏನೂ ತ್ರಾಸ ಆಗಿದ್ದಿಲ್ಲ. ದೇವ್ರ ಪುಣ್ಯದಿಂದ ಎಲ್ಲಾ ಚಂದಾಗಿ ಎಲ್ಲಾ ವರ್ಷ ಅಧಿಕ ಯಾವ್ಯಾವ ವರ್ಷನು ನಮ್ಗ ಇದು ಯಾವ ಇದು ಬಂದಿಲ್ಲ. ಅಲ್ಲ ಮಾಮಾರು ನೀವು ತಿರುಗಾಡಿದ್ದು ಅದು ಎಲ್ಲಾ ಕಡೆ ಎಲ್ಲ ಅವರು ಸಣ್ಣ ಹುಡುಗರು ಇದ್ದಾಗನು ಅವ್ರಿಗೆ ವಾರಕ್ಕೊಂದ್ಸಲ ಪಿಕ್ಚರ್ಗೆ ನಾವಿಬ್ರು ಕೂಡಿದ್ದಾಗನು ಒಂದ್ ವಾರ ಅವ್ರು ಹೋಗೋದು, ಒಂದ್ ವಾರ ನಾವು ಹೋಗೋದು. ಹೋಗೋಣ ಇಬ್ರು ಕೂಡಿದ್ದಾಗ ಒಬ್ರು ಒಗ್ಯೋದು, ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಒಂದ್ ವಾರ ಆ ಫ್ಯಾಮಿಲಿ ಹೋಗುದು, ಒಂದ್ ವಾರ ನಾವು. ಯಾಕ ನಾವ್ ಅತ್ತಿಯವ್ರು ಆರಾಮ್ ಇರ್ತಿದ್ದಿಲ್ಲ, ಒಬ್ರ ಮನ್ಯಾಗ ನೋಡ್ಲಿಕ್ಕೆ ಅಡ್ಜಸ್ಟ್ಮೆಂಟ್ ಮೇಲೆ ಇರ್ತಿದ್ವಿ. ಫಿಲ್ಮ್ ನೋಡೋದು ಮಾತ್ರ ಬಿಟ್ಟಿಲ್ಲ, ಎಲ್ಲಾ ಚೈನಿ ಹೊಡ್ಸಾರ. ಯಾವ್ದು ಏನು ಮಕ್ಕಳಿಗೂ ಅಂದ್ರ ನೀವು ಅವ್ರಿಗೋಸ್ಕರ ತ್ಯಾಗ ಮಾಡೀನಿ ಅನ್ನೋ ಫೀಲಿಂಗ್ ಏನು ನನ್ನ ಸ್ವ ಇಚ್ಛಾದಿಂದ ಮಾಡೀನಿ ನಾ. ಅವ್ರನ್ನ ಏನ್ ಮಾಡಿದಿ ಯಾವ್ದು ಬಿಟ್ಟಿ ಏನು ಕೇಳ್ತಿದ್ದಿಲ್ಲ. ಅಂದ್ರೆ ನಾವು ಸಾಲ ಸಂಬಂಧ ಯಾವ್ದು ಇಟ್ಟಿಲ್ಲ. ನಮ್ ಪಗಾರ ಎಷ್ಟು, ನಾವ್ ಎಷ್ಟು ಇದು ಇರ್ಬೇಕು, ನಾವ್ ಹೆಂಗಿರ್ಬೇಕು, ಮಕ್ಕಳ ಶಿಕ್ಷಣ ಸಲುವಾಗಿನೂ ಬೇಕಾಗ್ತ. ಹಗಲೆಲ್ಲ ನೀವು ರೊಕ್ಕ ಕೊಡೋದು ಸೇರ್ತಿದ್ದಿದ್ದಿಲ್ಲ, ನನ್ಗೆ ಸ್ವತಃ ಸೇರ್ತಿದ್ದಿದ್ದಿಲ್ಲ. ಹಂಗಾಗಿ ಜಾಬ್ ಬಿಟ್ಟು ಸಹಿತ ಮನೆಯಾಗನೆ ಮನೆ ಒಳಗ್ ನನ್ಗೇನ್ ಬೇಕಲ್ಲ ಇಂತಾವ್ ಏನ್ ಮಾಡ್ತಿದ್ದೆ ಮಾಡಿ. ಅವಾಗ ಯಾವ್ದು ದೇವ್ರ ಪುಣ್ಯದಿಂದ ನಮ್ಗೆಂದು ಹಿಂಗ್ ಕೊಡು, ಹಿಂಗ್ ಸಾಲ ಇದು ಆ ಪದ್ಧತಿ ನಮ್ಮ ಮನೆಯವ್ರು ಇಟ್ಟಿದ್ದಿಲ್ಲ. ಯಾವಾಗಲೂ ಎರಡನೇದವ್ರು ಯಾರು ಬಂದ್ ಏನು ಕೇಳೋಂಗಿಲ್ಲ. ತಮ್ಮ ಆಸೆ ಎಷ್ಟಿರ್ತದ ಅಷ್ಟೇ ಕಾಲ್ ಚಾಚೋದು. ಒಣ ಪ್ರೆಸ್ಟೀಜ್ ಮನುಷ್ಯ ಅಲ್ಲ. ಯಾವಾಗ್ಲೂ ನಕ್ಕೋತ ಎಲ್ಲಾರ ಜೋಡಿ ಮಾತು ಕತಿ ಹರಟಿ ಎಲ್ಲಾ ಓಣಿ ಒಳಗೂ ಆತು, ಮನಿ ಒಳಗೂ ಆತು, ಮಕ್ಕಳ ಜೋಡಿನೂ ಆತು. ಮಕ್ಕಳಂದ್ರೆ ಒಂದು ಗೆಳಂದ್ರ ಹಿಂಗಂತ ತಿಳಿತಿದ್ರು. ಲಾಸ್ಟ್ ಮೂಮೆಂಟ್ ಒಳಗೂ ಒಂದ್ಸಲ ಏನೋ ಡ್ಯಾನ್ಸ್ ಗೀನ್ಸ್ ಮಾಡ್ಸಿದ್ರಲ್ಲ, ಮಾಡಿಸಿ ಹುರುಪು ಭಾಳ ಹುರುಪ ತಾವು ಮಾಡ್ಯಾರ, ನಮಗೂ ಮಾಡಿಸ್ತಿದ್ರು. ಕರೋನಾದೊಳಗ ಮೊಮ್ಮಕ್ಕಳು ಎಲ್ಲಾ ಕಂಡಿರಿ. ಆದ್ರೆ ನೀವು ಎಲ್ಲಾ ಕಂಡೀನಿ. ಎಲ್ಲಾ ಮೊಮ್ಮಕ್ಕಳು, ಎಲ್ಲಾ ಮೊಮ್ಮಗನು, ದೊಡ್ಡ ಮೊಮ್ಮಗನು ಈಗ MBA ಮಾಡ್ಕೊಂಡ, ಈಗ ಸದ್ಯ ಲಗ್ನಕ್ಕಿದ್ದ ನಾವ. ಎರಡನೇ ಮೊಮ್ಮಗ, ಈ ಮಗನ್ ಮಗ, ಅವನು ಇದ್ರೊಳಗ ಗುಲ್ಬರ್ಗ ಹೈಕೋರ್ಟ್ನಾಗ ಇದ್ದಾನ. ಮಗ ಸೊಸಿ ಇಬ್ರು ವಕೀಲರು. ಈ ಮಗ LIC ಆಫೀಸರ್. ಅವ್ರು ಅವನು ಸಣ್ಣ ಮಗ, ಇನ್ನೊಬ್ಬವ ಅವನು ಇಂಜಿನಿಯರ್ 3rd ಸೆಮ್. ಈಗ ಎಲ್ಲಾರು ಸೆಟ್ಲ್ ಆಗ್ಯಾರ. ಮಾಮಾರಿಲ್ಲ ಅನ್ನೋದು ಒಂದೇ ನಿಮಗ್ ಒಂದೇ ಬೇಜಾರ. ಆದ್ರೂ ಏನೋ ಇಲ್ಲಿ ಬಂದ್ರೆ ಒಳಗಿದ್ದಾರೋ ಏನೋ, ಅಡ್ಡಾಡ್ತಾರೋ ಏನೋ, ಕೂತಾರೋ. ಇಷ್ಟು ವರ್ಷ ಇದ್ರಿಲ್ಲ, ಯಾರಿಗೂ ತೊಂದ್ರೆ ಕೊಡ್ಬಾರ್ದು ಅಂತ ಹೇಳಿ 54 ಮುಗಿದ 55. ಎಷ್ಟು ವರ್ಷ ಸಂಸಾರ ಮಾಡಿ? 55 ವರ್ಷ. 4 ಮುಗಿದ 55 ವರ್ಷ. ಫೆಬ್ರವರಿ 15 ತಾರೀಕಿಗೆ ಎಲ್ಲಾ ಕಡೆ ಅಂಕೋಲಾಕ್ ಹೋಗಿ ಬಂದಿವಿ, ಎಲ್ಲಾ ಲಗ್ನಕ್ ಹೋಗಿ ಬಂದಿವಿ. ಯಾವ್ದು ಇಲ್ಲ ಅಂತಿದ್ದಿಲ್ಲ ಕೊಡಿಸ್ಲಿಕ್ಕೆ ಮಕ್ಕಳಿಗೆ. ಎಂದೂ ಯಾವ್ದಕ್ಕೂ ಎಷ್ಟೇ ಸಫರ್ ಏನು ಹೇಳ್ಕೊಂಡಿಲ್ಲ. ಇಲ್ಲ ಏನು ಇಲ್ಲ. ಮತ್ತೆ ಮಕ್ಕಳನ್ನು ಹಂಗೆ ಇದ್ದಾರ. ಎಲ್ಲಾ ಮಕ್ಕಳು ಸ್ವಶಂದ್ರ ದೇವ್ರ ಪುಣ್ಯದಿಂದ ಎಲ್ಲಾರು ಚಲೋ ಇದ್ದಾರ. ಹಿಂಗಾಗಿ ನನಗೂ ಏನು ಆ ದುಃಖ ಅದ್ರೊಳಗ್ ಮರಿತೀನಿ. ಯಾವ್ದು ಏನು ಇದು ಮಾಡ್ಕೊಳ್ಳೋದಿಲ್ಲ. ಅವ್ರ ನನ್ನ ನೆನಪ್ ತೆಗಿಲಾರ್ದಂಗನ ಇಟ್ಟಾರ. ಯಾವ್ದೋ ದೇವ್ರ ಪುಣ್ಯದಿಂದ ಮಗ ಆತು, ಹಳೆಂದ್ರ ಆತು, ಮಗಳಾತು, ಎಲ್ಲಾರು ತಮ್ಮ ಪೂರ್ತಿ ತಾವೆಲ್ಲಾರು ತಮ್ಮ ಮನೆಯೊಳಗ ದೇವ್ರ ಆನಂದ ಇಟ್ಟಾನ. ವಿಠೋಬ್ ದೇವ್ರ ಪೂಜಿ ನಮ್ಮ ಮನೆಯವ್ರು ಒಂದ್ ದಿವಸ ಗುರುಚರಿತ್ರ ಓದ್ತಿದ್ರು. ನಿತ್ಯ ಗುರುಚರಿತ್ರ ನಿತ್ಯ ದಿನ ಗುರುಚರಿತ್ರ ಇಲ್ದೋರ್ತದ, ವಿಠೋಬನ್ ತೀರ್ಥ ಇಲ್ದೋರ್ತದ, ದತ್ತನ್ ತೀರ್ಥ ಇಲ್ದೋರ್ತ ಒಟ್ಟ ಇರ್ತಿದ್ದಿಲ್ಲ ಅವ್ರು. ಹಿಂಗಾಗಿ ಅವ್ರೇನ ಸೋಮವಾರ ದಿನ ಪೂಜೆ ಯಾವಾಗ್ಲೂ ವೆಂಕಟೇಶ ಕರ್ದು ಎಲ್ಲ ಬಡವರಿಗೆ ಏನ್ ಸಹಾಯ ಮಾಡುದು, ಅವ್ರಿಗೆ ಅರಿವಿಲ್ಲ ಅವ್ರಿಗೆ ಕೊಡುದು, ಹಿಂಗನು ಹೆಲ್ಪಿಂಗ್ ನೇಚರ್ ಬಾಳ ಐತೆ ಅವ್ರದ್ದು. ಆಮೇಲೆ ನಿಮ್ದು ಮಡಿಲ ಅಡಿಗೆ ಯಾವಾಗ್ಲೂ ಅಡಿಗೆ ಮನೆಯೊಳಗೆ ಯಾವಾಗೂ ಬಿಟ್ಟಿಲ್ಲ. ಒಂದ್ ಇಷ್ಟ ವರ್ಷ ಇವಾಗೇನ್ ಅವ್ರೆಂದು ಹೋಗ್ಯಾರಲ್ಲ ಅವಾಗ ಸ್ವಶಂದ್ರಿಗೆ ಒಪ್ಪಿಸ್ದಂಗ ಆಯ್ತು. ಅಷ್ಟ್ ದಿವಸ ನಾನು ಎಲ್ಲಾರು ಇಲ್ಲೇ ಬರುದು, ಇಲ್ಲೇ ಎಲ್ಲಾರ್ದು. ಅಲ್ಲ ಈಗನು ನಿಮಗ ಯಾರು ಬರ್ತಾರ ಮನಿಗೆ ಅಂದ್ರೆ ಎಷ್ಟು ಖುಷಿಯಿಂದ ಮಾಡ್ತಿಲ್ಲ. ಅದು ಹೆಂಗ್ ಬರ್ತದ ಅಂತ ನಿಮ್ಮ ಹತ್ರ ಅದ್ರೊಳಗೊಂದ್ ಆನಂದ. ಅವ್ರೊಳಗೆ ನೀವೆಲ್ಲಾ ತಿಂದ್ರ ಉಂಡ್ರ ನಾ ತಿಂದಂಗ ಎಷ್ಟೆಷ್ಟು ವೆರೈಟಿ ಮಾಡ್ತೀರಿ ಯಾರು ಬರ್ತಾರಂದ್ರ ಅಂತ ಎಲ್ಲ ಸೇರ್ತದ. ಮತ್ತ ಅವ್ರಿಗೂ ನನಗೂ ಒಂದ್ ಟೈಮ್ ಪಾಸ್ ಆಗ್ತದಲ್ಲ, ಇದು ಮಾಡ್ಬೇಕು. ಅದನ್ನ ನೋಡಿ ನೀವು ಕಲೀರಿ ಅಂತಂದ್ರು. ಅಲ್ಲ ನಿಮ್ದು 75 ವಯಸ್ಸನ್ನ ಈಗ ಎಷ್ಟು? 76 ಮುಗೀತು, 77 ನಡೀತು.
77 ನೋಡಿದ್ರು ಈ ತರ ಇದ್ದೀರಿ ಮತ್ತಂದ್ರ. ಏನೋ ದೇವ್ರು ಇಟ್ಟಾನೆ ಎಷ್ಟು. ಆಮೇಲೆ ಭಜನಾ ಮಂಡಳಿನೂ ನೀವೇ ಅಧ್ಯಕ್ಷರು, ಅದ್ರಾಗುನು ಎಲ್ಲಾ ಕಡೆ ಮುಂದ. ಎಲ್ಲಾರು ಅಲ್ಲೇ ಇಲ್ಲೇ ಕೂತ್ ಹರಟಿ ಹೊಡಿಬೇಡ್ರಿ, ಚಂದಾಗಿ ಬರ್ರಿ, ಒಂದ್ ನಾಲ್ಕ ಹಾಡ್ ಹೇಳ್ದಂಗ ಆಗ್ತದ. ಭಜನೆ ಸತ್ಸಂಗ ಅನ್ನೋದ್ ಎದಕ್ಕ, ಹೌದಿಲ್ಲ? ಸತ್ಸಂಗ ಅನ್ನೋದ್ ಎದಕ್ ಅಂತಾರ? ಇದಕ್ಕೆ ನಾಲ್ಕು ಅದು ಅವ್ರದ್ದು ಇವ್ರದ್ದು ಮಾತಾಡೋದ್ರಿಂದ ನಮ್ದ್ರೊಳಗ ನಾವು ದೇವ್ರೊಳಗನ ದೇವ್ರ ನಾಮಸ್ಮರಣೆನೂ ಆತು, ನಮಗ್ 4 ಅಕ್ಷರ ಬಂದಂಗ ಆತು. ಎಲ್ಲಾದ್ರು ಜ್ಞಾನ ಅನ್ನೋದು ಮಹತ್ವದ. ಮೊದಲೆಲ್ಲ ಓಣ್ಯಾಗಿದ್ದಾಗ ಶಾವ್ಗಿ ಅದೆಲ್ಲ ಎಲ್ಲ ಕೂಡಿ ಇಲ್ಲಿ ಸೋಮ್ಯಾಂಜಿ ಸುಧಾಮಾಮಿ ಅಂತಿದ್ರು, ಆಮೇಲೆ ಅಲ್ಲಾಪುರ್ ವಾಸು ಅವರು, ಗೀತಾಬಾಯಿ ಅವರು, ನಾವು ನಮ್ಗ ಒಲಿದು 3 ಗುಂಡ್ ಅಂತಿದ್ರು. ಅಷ್ಟು ಜೋಡ ಯಾರ್ದೇ ಮನೆಯೊಳಗೆ ಏನೇ ಮಾಡಿದ್ರು ಕೂಡ್ ಮಾಡ್ತಿದ್ವಿ. ಒಂದು ತೊಕ್ಕು ಮಾಡ್ಲಿ ಎಲ್ಲಾರು ಕೂಡ ಅವ್ರು ಹುಣಸೆ ಹಣ್ಣು ತರ್ಸೋದು, ನಾವ್ ಮೆಣಸಿನ್ಕಾಯಿ ತರ್ಸೋದು, ರುಬ್ಬೋದು, ರುಬ್ಬಿ ಎಲ್ಲಾರು ಹಂಚ್ಕೊಳ್ಳೋದು 3 ಮಂದಿ. ಹಿಂಗೇನೋ ಒಂದು ಅಟ್ಯಾಚ್ಮೆಂಟ್ ಇತ್ತು. ಎಲ್ಲ ಶಾವ್ಗಿ ಮಾಡಿದ್ರು ಕೂಡ ಹಾಗೆ ಎಲ್ಲಾರು ಮನೆಯೊಳಗನ ಇವತ್ ನಿಮ್ ಮನೆಯೊಳಗ, ನಾಳೆ ಅವ್ರ ಮನೆಯೊಳಗ, ಹಿಂಗ. ಈಗ ಅದು ಏನು ಯಾರು ಮೊದ್ಲಿನ ಮಂದಿನೂ ಇಲ್ಲ. ನಾನ ಹೊರಗ್ ಕೂತ್ರ ನೀವು ಬಾಡ್ಗಿ ಬಂದಿರೇನಂತ ಕೇಳ್ತಾರ. ಯಾಕಂದ್ರೆ ನೀವೀಗ ಅಲ್ಲಿ ಬಂದಿರ್ತೀನಿ, ಬರೋಣ ಎಲ್ಲಾ ಓಣಿಗಳು ಹೊಸ ಹೊಸ ಮಂದಿ. ಯಾವಾಗ ಬಂದಿರಿ ಬಾಡಿಗೆ? ಯಾವ ನೀವು ಬಾಡಿಗೆ ಬಂದಿರಿ? ಹೌದಾ? ಹಿಂಗ ಮೊದ್ಲಿನ ಮಂದಿ ನೆನಪಾಗ್ತದ. ಆದ್ರೂ ಇಲ್ಲಿ ಓಣಿ ಮಂದಿ ಚಲೋ, ನಮ್ಮ ಎಲ್ಲಾರು ಮೊದ್ಲಿನ ಮಂದಿ. ಕೆಲವೊಬ್ರು ಇದ್ದಾರೆ ಯಾರಾದ್ರೂ ಸೈತಿವ್ರು, ಲತಾ ಹುಂಡೇಕರ್ ಅವರು, ಜ್ಯೋತಿ, ಶಶಿಕಲಾ, ಇವ್ರು ಇದ್ರ ಬದ್ರ ನಮ್ಗೆ ಅಗದಿ ಮಕ್ಕಳಕ್ಕಿಂತ ಹೆಚ್ಚಿಗೆ ಇದನ್ ಮಾಡ್ತಿದ್ರು. ಅವರು ಈಗ ಯಾರು ಇಲ್ಲಲ್ಲ. ನಿಮ್ಮಷ್ಟು ಸ್ವಲ್ಪ ಹೇಳಕ ಅಷ್ಟ ನಮಗ್ ಬರ್ಲಿ ಅಂತ ನಾವು ಕೇಳ್ಕೊತೀವಿ. ಬಂದೇ ಬರ್ತದ ಅದು ಎಲ್ಲ. ನಾಳೆ ನಿಮ್ಗೂ ಮಕ್ಕಳು ಮಕ್ಕಳಾಗ್ತಾವ, ಮೊಮ್ಮಕ್ಕಳು ನಮ್ ನೆನಸ್ತೀರಿ, ಮಾಮಿ ಹಿಂಗ್ ಮಾಡ್ತಿದ್ರಲ್ಲ. ಅಲ್ಲ ನಿಮ್ಮಷ್ಟು ಬರಂಗಿಲ್ರಿ ಚಟ್ನಿ ಉಪ್ಪಿನಕಾಯಿ. ಅಂದ್ರ ಕಸದಿಂದ ರಸ ತೆಗಿತಾರಂತಾರಲ್ಲ, ಅದು ನಿಮ್ಗೆ ಹೆಸರಿನ ನಮ್ಮ ಗೆಳತಿ ತಾಯಿ ಹೇಳ್ತಿದ್ರು ಅವ್ರು. ಆಮೇಲೆ ನಮ್ದು SSLC ಎಕ್ಸಾಮ್ ಇತ್ತು. ಅದು ಎಕ್ಸಾಮ್ ಆದ ಕೂಡ್ಲೆ ಅದ್ರೊಳಗ ನಮ್ ಗೆಳತಿ ಭಾರಿ ಹುಷಾರಕ್ಕಿ. ಆಕಿ ತನ್ನ ಊರಿಗೆ ಕರ್ಕೊಂಡ್ ಹೋಗಿದ್ಲು. ನಮ್ಮಲ್ಲಿ ಎಲ್ಲಾರು ಬರ್ತಿದ್ರಲ್ಲ, ಅದಕ್ ನಮ್ಗ ತನ್ನ ಬೈಲೊಂಗಲ್ ಕರ್ಕೊಂಡ್ ಹೋಗ್ಲು. ಅದ್ರ ರಿಸಲ್ಟ್ ಬಂತಲ್ಲ, ಅವತ್ತ ಪಿಕ್ಚರ್ ಹೋಗಿದ್ವಿ. ಅಲ್ಲಿ ಪಿಕ್ಚರ್ ಕರ್ಕೊಂಡ್ ಹೋಗಿದ್ವಿ ಊಟ ಮಾಡಿ. ಆಮೇಲೆ ಏನೋ ಇತ್ತಪ್ಪ ಅವ್ರ ಮನಿ ಒಳಗ ಒಂದು ಕುರ್ಚಿ ಇತ್ತು. ಅದಕ್ಕೆ ಇದು ಅಯ್ಯೋ ಬಾಬಿ, ಅವ್ರಿಗೆ ತಾಯಿಗೆ ನಾವ್ ಬಾಬಿ ಅಂತಿದ್ವಿ. ಅವ್ರ ಇದು ನೋಡ್ರಿ ಇದನ್ನ ಹಾಕಿ ಇದಕ್ ಹಾಕಿದ್ರ ಚಂದ ಅನ್ನಿಸ್ತಾವ ಹಿಂಗ ಅನ್ನೋಣ. ಅವ್ರ ಅನ್ನೋರ್ ನನ್ಗ ಏನಿಲ್ವಾ ನೀವು ಕಸ್ದಾಗ ರಸ ಮಾಡ. ಅವಾಗೆಲ್ಲ ಎಲ್ಲಿ ಆದ್ಕೊಂಡ್ ತರ್ಬೇಕು, ಹಾಕ್ಬೇಕು, ಮಾಡ್ಬೇಕು ಅನ್ನೋ ಇವೆಲ್ಲ ಚಲೋ ಚಲೋ ಸೀರಿದ್ದದು ಅಂತವೆಲ್ಲ ನಾವು ಪಡ್ದೆ ಮಾಡೋದು, ಇದು ಮಾಡೋದು. ಆಮೇಲೆ ಅವಾಗೆಲ್ಲ ಟಿವಿ ಮೊಬೈಲ್ ಇರ್ತದಿಲ್ಲ, ಇವನ್ನೇ ಕೆಲಸ ಮಾಡೋದು. ಆಮೇಲೆ ಆಕಿ ಏನಾಯ್ತು, ಅದ್ ನಾವೆಲ್ಲ ಪಾಸ್ ಆದ್ವಿ, ಆಕಿನೇ ಫೇಲ್ ಆದ್ಲು. ಶಾಣೆ ಇದ್ದಕ್ಕೆನೆ ಫೇಲ್ ಆದ್ಲು. ಅಂದ್ರೆ ಅವಾಗ ಎಷ್ಟು ನಮಗ ಮಾನಸಿಕ ಇಲ್ಲ, ಆಕಿ ದೊಡ್ಡ ಗುಣ. ಇಲ್ಲ ನೀವೆಲ್ಲ ಪಾಸ್ ಆದ್ರಲ್ಲ ಆಯ್ತು, ನಾನು ನೆಕ್ಸ್ಟ್ ಅಕ್ಟೋಬರ್ ಬರ್ತದಲ್ಲ ಅವಾಗ ಕೊಡ್ತೀನಿ. ಅವಾಗ ಸೆಕೆಂಡ್ ಟೈಮ್ ಅಷ್ಟೇ ಇತ್ತಲ್ರಿ ನಮ್ಗ ಎಕ್ಸಾಮ್. ಈಗ ಹಂಗಲ್ರಿ 3 ಟೈಮ್ ಕೊಡ್ತಾರ. ಅವಾಗೆಲ್ಲ ಇದು 1 ವರ್ಷ ಎಷ್ಟೇ ಆಗ್ತಿತ್ರ ವೇಸ್ಟ್. ಈಗ ಹಂಗಲ್ಲ, ನೆಕ್ಸ್ಟ್ ಬರಿಬಹುದು ಅಂತ. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹಿಂಗಿತ್ತು. ಈಗೆಲ್ಲ ಈಗ ಸೆಕೆಂಡ್ ಇಯರ್ ಅದಲ್ಲ, ಅವಾಗೆಲ್ಲ 1 ವರ್ಷ. TCH ಮುಗಿಸ್ಕೊಂಡು ಜಾಬ್ ಬಿಟ್ಟು ಲಗ್ನ ಮಾಡಿದ್ರು. ಇದೇ ಮಾಡಿದ್ರು, ಇವೆಲ್ಲ ಮನಿ ಕೆಲಸ ಕ್ಯಾಲೆಂಡರ್ ಇದ್ದಂಗ ಆತು. 67ನೇ ಇಸ್ವಿ, 65ನೇ ಇಸ್ವಿ ನಂದ್ SSLC, 66 PUC, 67 ಲಗ್ನ, 68 ಗಿರೀಶ, 69 ಶೈಲೇಶ, ಅದ 75 ಕಲ್ಪನಾ. ಇಲ್ಲಿಗೆ ನನ್ ಕ್ಯಾಲೆಂಡರ್ ಮುಗೀತು. ಇಷ್ಟೊತ್ತು ಕೊಟ್ಟಿದ್ದಕ್ಕ ಧನ್ಯವಾದಗಳು. ನೀವೆಲ್ಲ ಬಂದು ಇದು ಮಾಡಿದ್ದಕ್ಕೂ ನಿಮ್ಗ ಧನ್ಯವಾದಗಳು. ಥ್ಯಾಂಕ್ ಯು.